ಪವಿತ್ರ ವಾರದ ಮಂಗಳವಾರ, ದಿನ 15. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡರು. ಅವರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮ್ಮಲ್ಲೊಬ್ಬನು ದ್ರೋಹ ಬಗೆದು ನನ್ನನ್ನು ಹಿಡಿದೊಪ್ಪಿಸುವನು ಎಂದು ಸ್ಪಷ್ಟವಾಗಿ ಹೇಳಿದರು. ಯೇಸು ಯಾರನ್ನು ಕುರಿತು ಹಾಗೆಂದರೆಂದು ತಿಳಿಯದೆ ಶಿಷ್ಯರು ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡುವವರಾದರು. ಯೇಸುವಿನ ಪಕ್ಕದಲ್ಲೇ ಹೊರಗೆ ಕುಳಿತಿದ್ದ ಅವರ ಆಪ್ತ ಶಿಷ್ಯನಿಗೆ, ಸಿಮೋನ ಪೇತ್ರನು ಯಾರನ್ನು ಕುರಿತು ಹಾಗೆ ಹೇಳುತ್ತಿದ್ದಾರೆಂದು ಕೇಳು ಎಂದು ಸನ್ನೆ ಮಾಡಿದನು. ಆಗ ಆ ಶಿಷ್ಯನು ಯೇಸುವಿನ ಮಗ್ಗುಲಿಗೆ ಸರಿದು, ಅಂಥವನು ಯಾರು ಪ್ರಭು ಎಂದು ಕೇಳಿದನು. ಯೇಸು, ನಾನು ರೊಟ್ಟಿಯ ತುಂಡನ್ನು ಬಟ್ಟಲಿನಲ್ಲಿ ಅದ್ದಿ ಅದನ್ನು ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ರೊಟ್ಟಿಯ ತುಂಡನ್ನು ಅದ್ದಿ ಸಿಮೋನನ ಮಗ ಇಸ್ಕರಿಯೋತಿನ ಯೂದನಿಗೆ ಕೊಟ್ಟರು. ಯೂದನು ಅದನ್ನು ತೆಗೆದುಕೊಂಡದ್ದೇ ತಡ ಸೈತಾನನು ಅವನನ್ನು ಹೊಕ್ಕನು. ಆಗ ಯೇಸು, ನೀನು ಮಾಡಬೇಕೆಂದಿರುವುದನ್ನು ಬೇಗನೆ ಮಾಡಿ ಮುಗಿಸು ಎಂದರು. ಊಟಕ್ಕೆ ಕುಳಿತಿದ್ದ ಶಿಷ್ಯರಿಗೆ ಯೇಸು ಹಾಗೇಕೆ ಹೇಳಿದರೆಂದು ಅರ್ಥವಾಗಲಿಲ್ಲ. ಯೂದನ ವಶದಲ್ಲಿ ಹಣದ ಚೀಲವಿದ್ದುದರಿಂದ ಹಬ್ಬಕ್ಕೆ ನಮಗೆ ಬೇಕಾದುದನ್ನು ಕೊಂಡು ಬಾ ಎಂದೋ ಬಡವರಿಗೆ ಏನಾದರೂ ಕೊಡು ಎಂದೋ ಯೇಸು ಹೇಳಿರಬೇಕೆಂದು ಕೆಲವು ಶಿಷ್ಯರು ಭಾವಿಸಿದರು. ಆ ರೊಟ್ಟಿಯ ತುಂಡನ್ನು ತೆಗೆದುಕೊಂಡಾಗಲೇ ಯೂದನು ಎದ್ದು ಹೊರಟು ಹೋದನು. ಆಗ ರಾತ್ರಿಯಾಗಿತ್ತು. ಯೂದನು ಹೊರಟು ಹೋದ ಮೇಲೆ ಯೇಸು ಸ್ವಾಮಿ ಹೀಗೆಂದರು, ಈಗ ನರಪುತ್ರನ ಮಹಿಮೆ ಪ್ರಕಟವಾಗುವುದು, ಆತನಲ್ಲಿ ದೇವರ ಮಹಿಮೆಯೂ ಪ್ರಕಟವಾಗುವುದು. ದೇವರ ಮಹಿಮೆ ಆತನಲ್ಲಿ ಪ್ರಕಟವಾದರೆ ದೇವರೇ ನರಪುತ್ರನ ಮಹಿಮೆಯನ್ನು ತಮ್ಮಲ್ಲಿ ಪ್ರಕಟಪಡಿಸುವರು, ತಕ್ಷಣವೇ ಪ್ರಕಟಪಡಿಸುವರು. ಪ್ರಿಯ ಮಕ್ಕಳೇ, ಇನ್ನು ತುಸು ಕಾಲ ಮಾತ್ರ ನಾನು ನಿಮ್ಮೊಡನೆ ಇರುತ್ತೇನೆ. ಆಮೇಲೆ ನೀವು ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತೇನೆ ಎಂದರು. ಆಗ ಸಿಮೋನ ಪೇತ್ರನು, ಪ್ರಭುವೇ, ನೀವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದನು. ನಾನು ಹೋಗುವಲ್ಲಿಗೆ ನೀನು ಈಗ ಬರಲಾರೆ, ಅನಂತರ ಬರುವೆ ಎಂದು ಯೇಸು ಉತ್ತರ ಕೊಡಲು ಪೇತ್ರನು, ಈಗಲೇ ನಿಮ್ಮ ಹಿಂದೆ ಬರಲು ಏಕಾಗದು ಪ್ರಭು, ನಿಮಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿದ್ದೇನೆ ಎಂದನು. ಆಗ ಯೇಸು, ನನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧನಿರುವೆಯಾ? ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು, ನೀನು ನನ್ನನ್ನು ಅರಿಯನೆಂದು 3 ಬಾರಿ ತಿರಸ್ಕರಿಸುವ ತನಕ ನಾಳೆ ಮುಂಜಾನೆ ಕೋಳಿ ಕೂಗುವುದಿಲ್ಲ ಎಂದು ನುಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಯೇಸು ಸ್ವಾಮಿ ತಮ್ಮ ಶಿಷ್ಯರ ಬಗ್ಗೆ ಚೆನ್ನಾಗಿ ಅರಿತಿದ್ದರು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಜೂದಾಸನ ಗುರುದ್ರೋಹದ ಬಗ್ಗೆ ಮುಂತಿಳಿಸುತ್ತಾರೆ. ಸಾಮಾನ್ಯವಾಗಿ ತಪ್ಪು ಮಾಡುವವರು ತಮ್ಮ ಕೆಟ್ಟ ಉದ್ದೇಶ ಬಹಿರಂಗವಾದಾಗ ಆ ತಪ್ಪನ್ನು ಮಾಡದಿರಲು ಪ್ರಯತ್ನಿಸುತ್ತಾರೆ. ಆದರೆ ಜೂದಾಸನು ತಿದ್ದಿಕೊಳ್ಳಲು ವಿಫಲನಾದ. ಇಲ್ಲಿ ಜೂದಾಸನು ಇಂತಹ ಕೆಲಸವನ್ನು ಮಾಡುತ್ತಾನೆ ಎಂದು ಯೇಸು ತಿಳಿದಿದ್ದರೂ ಯೇಸು ಇವನನ್ನು ತಡೆಯಲಿಲ್ಲ. ಕಾರಣ, ಅದು ಜೂದಾಸನಿಗೆ ನೀಡಿದ್ದಂತಹ ಸ್ವಾತಂತ್ರ್ಯ. ಜೂದಾಸನಿಗೆ ನೀಡಿದಂತಹ ಸ್ವಾತಂತ್ರ್ಯವನ್ನು ಪ್ರಭು ಕ್ರಿಸ್ತರು ಕಸಿದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಬದಲಿಗೆ ಜೂದಾಸನಿಗೆ ನೀಡಿದಂತಹ ಸ್ವಾತಂತ್ರ್ಯವನ್ನು ಜೂದಾಸನೇ ಬಳಸಿಕೊಳ್ಳಬೇಕೆಂದು ಅವನ ಇಚ್ಛೆಯಂತೆ ಬಿಟ್ಟರು. ಅನೇಕರಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಯೇಸುವಿಗೆ ಜೂದಾಸನ ಉದ್ದೇಶ ಗೊತ್ತಿದ್ದರೂ ಏತಕ್ಕೆ ಅವನನ್ನು ತಡೆಯಲಿಲ್ಲ ಎಂಬ ಈ ಅನುಮಾನಕ್ಕೆ ಈ ಸ್ವಾತಂತ್ರ್ಯವೇ ಕಾರಣವಾಗಿದೆ. ಅವನಿಗೆ ನೀಡಿದಂತಹ ಸ್ವಾತಂತ್ರ್ಯ ನಮಗೂ ಸಹ ಪ್ರಭು ದೇವರು ನೀಡಿದ್ದಾರೆ. ಇಂತಹ ಸ್ವಾತಂತ್ರ್ಯದಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚನೆ ನಮಗಿರಬೇಕು. ಇಲ್ಲಿ ನಾವು ಮೋಸ, ವಂಚನೆ, ಇಂತಹ ದುಷ್ಕೃತ್ಯ ಗುಣಗಳನ್ನು ನಾವು ಬಿಡಬೇಕಾಗಿದೆ. ನಮಗೆ ನೀಡಿರುವ ಸ್ವಾತಂತ್ರ್ಯದಲ್ಲಿ ನಾವು ಒಳ್ಳೆಯದನ್ನು ಆರಿಸಿಕೊಂಡು ಇಂತಹ ದುಶ್ಚಟ ಗುಣಗಳನ್ನು ನಾವು ಬಿಡಬೇಕು.
ನಾವು ಯಾರಿಗಾದರೂ ಮೋಸ ಮಾಡಿದ್ದಲ್ಲಿ, ಯಾರಿಗಾದರೂ ವಂಚನೆ ಮಾಡಿದ್ದಲ್ಲೇ ನಾವು ಜೂದಾಸ್ ಇಸ್ಕರಿಯೋತನ ಸಾಲಿನಲ್ಲೇ ನಿಲ್ಲಬೇಕಾಗಬಹುದು ಒಂದು ದಿನ. ಆದ್ದರಿಂದ ಪ್ರಭು ದೇವರು ನಮಗೆ ನೀಡಿರುವ ಸ್ವಾತಂತ್ರ್ಯವನ್ನು ನಾವು ನಮ್ಮ ಪವಿತ್ರಾತ್ಮರ ವರಪ್ರಸಾದದಿಂದ ವಿವೇಚನೆಯನ್ನು ಪಡೆದು ಅಂತಹ ಒಳ್ಳೆಯ ವಿವೇಚನೆಯಲ್ಲಿ ನಾವು ಒಳ್ಳೆಯ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳೋಣ. ನಮಗೆ ನೀಡಿರುವ ಸ್ವಾತಂತ್ರ್ಯದಲ್ಲಿ ನಾವು ಸದಾ ಜೀವಿಸಲು, ದೇವರ ದಾರಿಯಲ್ಲಿ ಜೀವಿಸಲು, ಈ ತಪಸ್ಸು ಕಾಲದಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ಶೋಧನೆ, ಪ್ರಲೋಭನೆಗಳಿಗೆ ಒಳಗಾಗದೆ ಪ್ರಭು ಕ್ರಿಸ್ತರ ಜೀವನದ ಮೌಲ್ಯಗಳನ್ನು ನಮ್ಮ ಜೀವನದ ಮೌಲ್ಯಗಳನ್ನಾಗಿಸಿಕೊಳ್ಳೋಣ. ಆಮೇನ್.